ಕರೆಕ್ಟ್. ಕಾವೇರಿಯಿಂದ ಮಹಾಗೋದಾವರಿವರೆಗೆ ಈ ರಾಜರು ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿದರು. ಇದು ಕೂಡ ನಮ್ಮ ಆಸ್ತಿನೇ ಅಲ್ಲ ಸರ್, ಇದು ನಮ್ಮ ಪೂರ್ವಜರೆಲ್ಲ ಬಿಟ್ಟು ಹೋದಂತ ಆಸ್ತಿ. ಅದಕ್ಕೆ ಅರ್ಧ ಭಾರತ ರಾಜಧಾನಿ ಆಗಿದೆ. ಒಳ್ಳೆಯವರು ಇರುವಂತ ಊರು ಅದು ಮಾನ್ಯಖೇಟ, ಕಾಲಿ ಮಸ್ಜಿದ್ ಇದು. ಈಗ ಹೋಗಿ ಆ ಗುಜರಾತ್ ಅನ್ನ ಗೆದ್ದುಕೊಂಡು ಬಂದು, ಗುಜರಾತ್ ಗೆಲ್ಬೇಕಂತಂದಿಲ್ಲ, ಕೆಣಕದ್ರು. ಕೆಣಕರು ಸುಂಬಿಡಲ್ಲ ಅಂತ ಅಲ್ಲಿಂದ ಸಜ್ಜೆ ತಗೊಂಡು ಬಂದ. ಬೆರಳಲ್ಲ ತನ್ನ ಶರೀರವನ್ನು ತುಂಡರಿಸಿ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಅರ್ಪಿಸ್ತೀನಂತ ಹೇಳಿದಂತ ರಾಜ ಯಾರಾದರಿದ್ರೆ ನಮ್ಮ ಕನ್ನಡಿಗ ನೃಪತುಂಗ ಚಕ್ರವರ್ತಿ. ಅನಂತಗಿರಿ ಬೆಟ್ಟದಲ್ಲಿ ಅವಾಗ ಅಗಸ್ತ್ಯ ಮುನಿಗಳು ಅಂತಿದ್ರು. ಬ್ಯೂಟಿಫುಲ್ ಆದ ಫೋಟೋ ಮಾಡೋರಿಗೆ ಅದು ಕನ್ನಡಿಗರ ನೆಲ ಎಷ್ಟಿತ್ತು, ಕನ್ನಡಿಗರು ಎಲ್ಲೆಲ್ಲಿ ಇದ್ರು, ಅದಷ್ಟು ಕನ್ನಡ ಸಾಮ್ರಾಜ್ಯ. ವಿಶೇಷ ಬರೀ ಕೈ ಅದ ಸರ್ ಒಂದು. ಈ ಅಪರೂಪದ ಚಿತ್ರಣವನ್ನ ನಿಮಗ ಇಲ್ಲಿ ಏನೋ ಬಾಣ ಹೊಡೆದಂಗ ದೇವಲೋಕವನ್ನೇ ನಾಚಿಸುವಂತ ನಗರ ಮಾನ್ಯಖೇಟ ಆಗಿತ್ತು. ಮಹಾರಾಷ್ಟ್ರ ನಮ್ಮದೇ ಏಕಶಿಲೆಯಲ್ಲಿ ಒಂದು ಬಂಡೆ, ಬೃಹತ್ ಬಂಡೆ, ಬೆಟ್ಟದಂತ ಬಂಡೆ. 20 ರೂಪಾಯಿ ನೋಟ್ ಮೇಲೆ ಇರ್ತಕ್ಕಂಥ ಕೈಲಾಸನಾಥ ದೇವಾಲಯ ಒಂದೇ ಬಂಡೆ ಅಂತ ರಾಷ್ಟ್ರಕೂಟರು ಮಾಡಿ. ರಾಷ್ಟ್ರಕೂಟರು ಇವತ್ತೇನ್ ನಮ್ಮ ರಿಸರ್ವ್ ಬ್ಯಾಂಕ್ ಅಂತ ಕರಿತೀವಿ, ಆ ರಿಸರ್ವ್ ಬ್ಯಾಂಕ್ ರಾಷ್ಟ್ರಕೂಟರ ಕಾಲದಲ್ಲಿ ನೀಲಹಳ್ಳಿ ಕೊಂಕನಹಳ್ಳಿಯ ನಡುವೆ ಅಲ್ಲಿ ರಿಸರ್ವ್ ಬ್ಯಾಂಕ್ ಅಂದ್ರೆ ದೀರ್ಘಕಾಲದ ಆಡಳಿತವನು ನಡೆಸಿದ ಶ್ರೇಷ್ಠ ದೊರೆಯವನು. ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ಮಳಖೇಡ ಅಂದ್ರೆ ಆಗಿನ ಮಾನ್ಯಖೇಟ ಅಂದ್ರೆ ರಾಷ್ಟ್ರಕೂಟರ ಒಂದು ರಾಜಧಾನಿಗೆ ಮೆರೆದಿರ್ತಕ್ಕಂಥ ಮಳಖೇಡದ ಈ ರಾಷ್ಟ್ರಕೂಟರ ಕೋಟೆಗೆ ಬಂದಿದ್ದೀವಿ. ಇವತ್ತು ನಮ್ಮ ರಾಷ್ಟ್ರಕೂಟರ ಕೋಟೆಯ ಸಂಪೂರ್ಣ ದರ್ಶನವನ್ನ ಇಲ್ಲಿನ ಖ್ಯಾತ ಸಾಹಿತಿಗಳು ಹಾಗೂ ಸಂಶೋಧಕರಾದಂತಹ ಮುಡ್ಬಿ ಗುಂಡೇರಾವ್ ಸರ್ ಅವರು ನಮ್ಮ ಜೊತೆ ಹಂಚಿಕೊಳ್ಳೋರಿದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ಈ ರಾಷ್ಟ್ರಕೂಟರ ನೆಲದ ಒಂದು ಇತಿಹಾಸವನ್ನ ಅರಿಯುವ ನಿಟ್ಟಿನಲ್ಲಿ ವೀಕ್ಷಿಸಬೇಕಾಗಿ ವಿನಂತಿ. ಏನ್ ಸರ್, ಈಗ ಈ ರಾಷ್ಟ್ರಕೂಟರ ಕೋಟೆ ಅಂದ್ರೆ ಕನ್ನಡ ನಾಡು ನುಡಿಗೆ ಮೊದಲ ಲಾಕ್ಷಣಿಕ ಗ್ರಂಥ ಕೊಟ್ಟಿದೆ ಅಂತೇಳಿ ನಾವು ಕೇಳಿದ್ವಿ, ಅಂದ್ರೆ ಕವಿರಾಜ ಮಾರ್ಗ ಅಂತಕ್ಕಂಥದ್ದು. ಸೊ ಈ ರಾಷ್ಟ್ರಕೂಟರ ನೆಲ ಅಂದ್ರೆ ಒಂಥರ ಈ ಹೈದರಾಬಾದ್ ಕರ್ನಾಟಕ ಅಂದ್ರೆ ತೆಲಂಗಾಣಕ್ಕೆ ಅತ್ಯಂತ ಸಮೀಪದಲ್ಲಿರ್ತಕ್ಕಂಥ ರಾಷ್ಟ್ರಕೂಟರ ಕೋಟೆ. ಸೊ ಏನ್ ಹೇಳುತ್ತೆ ಸರ್ ಈ ಇತಿಹಾಸ? ಈ ರಾಷ್ಟ್ರಕೂಟರು ಅಂದ್ರೆ ಯಾರು, ಅವರ ರಾಜರು ಯಾರು, ಅದ್ರ ಬಗ್ಗೆ ತಾವು ದಯವಿಟ್ಟು ತಿಳಿಸ್ಬೇಕು. ಮೊದಲನೇದಾಗಿ ನಿಮಗೆ ಧನ್ಯವಾದಗಳು. ಈ ಮಳಖೇಡ ಕೋಟೆಗೆ ಸಂಬಂಧಪಟ್ಟಂತೆ ನಾವು ಮಾತಾಡಬೇಕಾದ್ರೆ ಮಾನ್ಯಖೇಟಕ್ಕೆ ಸಂಬಂಧಪಟ್ಟಂತೆ ನಾಡು ನುಡಿಗೆ ಕೊಟ್ಟಂತ ಕೊಡುಗೆ ಬಹಳ ದೊಡ್ಡದಿದೆ. ಯಾಕಂದ್ರೆ ಈ ಕೋಟೆಯನ್ನ ವಿವರಣೆ ಮಾಡೋದಂದ್ರೆ ಕನ್ನಡ ನುಡಿ, ಭಾಷೆ, ಸಂಸ್ಕೃತಿಯ ಪರಿಚಯ ಮಾಡಿಸದಂತೆ. ಈ ಕೋಟೆ ಪರಿಚಯ ಅಂದ್ರೆ ಸಮಗ್ರ ಕನ್ನಡಿಗರ ಒಂದು ಅಸ್ಮಿತೆಯ ಪ್ರಶ್ನೆ. ಕನ್ನಡಿಗರ ಅಸ್ಮಿತೆಯ ಇದು ಎಲ್ಲ. ನಾವು ಬೇರೆ ಬೇರೆ ಕೋಟೆಗಳನ್ನ ನೋಡ್ತೀವಿ, ಆ ಕೋಟೆಗಳಿಗಿಂತಲೂ ಈ ಕೋಟೆ ಯಾಕೆ ಡಿಫ್ರೆಂಟ್ ಇದೆ? ಈ ಮಾನ್ಯಖೇಟದ ಕೊಡುಗೆ, ರಾಜರು ಮತ್ತು ಈ ಸಂಸ್ಕೃತಿ, ಇವರು ಮಾಡಿದಂತ ಸಾಧನೆಗಳು ಬಹಳ ಅದ್ಭುತವಾದ. ಬಹಳಷ್ಟು ನೋಡಿದ್ವಿ ಸರ್ ನಾವು ಕೋಟೆಗಳಂದ್ರೆ. ಈ ಎಂಟ್ರೆನ್ಸ್ ಅಲ್ಲೇ ಇಲ್ಲಿ ನೋಡಿ ಸರ್, ಇಲ್ಲಿ ಎರಡು ಒಂದು ರೀತಿ ಕಮಾನ್ ಅಥವಾ ಗುಮ್ಮಿ ಅಥವಾ ಏನಂತ ಕರಿತೀವಿ, ಅಲ್ಲಿ ಮತ್ತೆ ಇಲ್ಲೊಂದು ಎರಡು ಅದ ಸರ್. ಸೊ ಇದಾದ್ಮೇಲೆ ನಾವು ಎಂಟ್ರಿ ಆಗ್ತೀವಿ, ರೈಟ್ ಸರ್? ಹೌದು. ಇದು ಮುಖ್ಯ ದ್ವಾರ, ಇದು ಕೋಟೆಗೆ ಎಂಟ್ರೆನ್ಸ್ ಗೇಟ್ ಅಂದ್ರೆ ಇದು ಮುಖ್ಯ ಇದು ಎರಡನೇದು. ಮತ್ತೆ ನಂತರ ಯಾವಾಗಲೂ ಕೋಟೆ ಏನಂತಂದ್ರೆ ದ್ವಾರ, ಒಂದು ದ್ವಾರದ ನಂತರ ಇನ್ನೊಂದು ಹೆಬ್ಬಾಗಿಲು, ಹಿಂಗೆ ಆ ಬಾಗಿಲು ತೆರೆದ ಬಳಿಕ ಮತ್ತೆ ಒಳಗಡೆ ಪ್ರವೇಶ ಮಾಡುವಂತದ್ದು. 600-700 ಇರಬಹುದು ಇದಕ್ಕೆ ಇತಿಹಾಸ. ಯಾಕಂದ್ರೆ ಈ ರಾಷ್ಟ್ರಕೂಟರ ಕಾಲದ ನಂತರ ಈ ಕೋಟೆ ರೀಬಿಲ್ಟ್ ಆಗಿದೆ. ಅಂದ್ರೆ ಒಂದು ಡೋರ್ ಹೋಗಿದೆ ಸರ್. ಒಂದು ಡೋರ್ ಹೋಗಿದೆ, ಒಂದು ಡೋರ್ ಉಳಿದಿದೆ. ರಾಷ್ಟ್ರಕೂಟರ ಕಾಲದ ಅನೇಕ ಸ್ಮಾರಕಗಳು ಇವತ್ತು ಮತ್ತೆ ಬಿದ್ದು ಆಮೇಲೆ ಮುಂದೆ ಬರುವಂತ ರಾಜರುಗಳು ಕಟ್ಟಿದ್ದಾರೆ. ಅದ ಆಮೇಲೆ ಇವೆಲ್ಲ ಬಿಲ್ಟ್ ಸೇಮ್ ಸ್ಟ್ರಕ್ಚರ್ ಮಾಡಿದ್ದಾರೆ, ಕಟ್ಟಿದ್ದಾರೆ. ಅಂದ್ರೆ ಈ ಕಲ್ಲು ಅಂದ್ರೆ ಆ ರಾಷ್ಟ್ರಕೂಟರ ಕಾಲದಲ್ಲಿ ಅವೇ ಕಲ್ಲುಗಳನ್ನೇ ಬಳಕೆ ಮಾಡ್ಕೊಂಡು, ಅವೇ ಕಲ್ಲುಗಳ ಹೊಸ ಕಲ್ಲಾಗ್ಲಿ ಅದೇನ ಮಾಡಿಲ್ಲ. ಹೊಸ ಕಲ್ಲುಗಳು ಒಂದಿಷ್ಟು ಬಳಕೆ ಆಗ್ಯಾವ, ಆದ್ರ ಹಳೆ ಕಲ್ಲನ್ನ ಮ್ಯಾಕ್ಸಿಮಮ್ ಕಾಣೋದೆಲ್ಲ ಹಳೆ ಕಲ್ಲುಗಳು. ಇದು ಸರ್ ಈ ಡೋರ್ ಇನ್ನೊಂದು ಅದಲ್ರಿ ಇಲ್ಲಿ. ಇದು ಇನ್ನೊಂದು. ಯಾವುದೇ ಕೋಟೆ ಒಳಗ ಎಂಟ್ರೆನ್ಸ್ ಆದ ಬಳಿಕ 5-6 ಕಮಾನುಗಳು ಬರ್ತಾವ. ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಈಗ ಕೋಟೆ ಒಳಗೆ ಹೋಗ್ಬೇಕಾದ್ರೆ 6, 8, 9 ದ್ವಾರಗಳು ಇದ್ದಿದ್ದು ನಾವು ಕೋಟೆಗಳನ್ನ ನೋಡಿದೀವಿ.
ಒಳಗೆ ಯಾರೇ ಎಂಟ್ರಿ ಆಗ್ಬೇಕಾದ್ರೆ ಅಂದ್ರೆ ಹೈ ಸೆಕ್ಯೂರಿಟಿ ಸಲುವಾಗಿ ಹೈ ಸೆಕ್ಯೂರಿಟಿ. ಹಾ. ಆಗಿನ ಸಂದರ್ಭದ ಈಗನೇ ಹೆಂಗೆ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಹೇಗೆ ಸೆಕ್ಯೂರಿಟಿ ಇರ್ತ ಹಾಗ ರಾಜನಿಗೆ ಸೆಕ್ಯೂರಿಟಿ ಎಲ್ಲ ಸೈನಿಕರೆಲ್ಲ ಇಲ್ಲಿ ಇರ್ತಿದ್ರು. ಇದೆಲ್ಲ ಹಳಿದು ಹಳೇದು ಇವೆಲ್ಲ. ಆಮೇಲೆ ಅಲ್ಲೆಲ್ಲ ಹೂವಗಳು ಚಿತ್ರಗಳು ಎಲ್ಲ ಮಾಡಿದಾರೆ ಸರ್ ಅವಾಗಿಂದ. ಈ ನಂತರದನು ಕೆಲವು ಬಿಲ್ಟ್ ಆಗಿದೆ. ನಂತರ ಬಂದಂತ ರಾಜರುಗಳು ಬಿಲ್ಟ್ ಮಾಡಿದ್ದಾರೆ. ಈ ಸರ್ಕಾರದ ಹಂತದಲ್ಲಿ ಇವನು ಸಹಿತ ರೀಬಿಲ್ಟ್ ಮಾಡಿದ್ದಾರೆ. ಈ ಸೈಡ್ ಇಂದು ಈ ಸೈಡ್ ಇಂದು. ಓಕೆ ಓಕೆ. ಇದು ಅಂತೂ ಮೊನ್ನೆ ಆಗಿದೆ ಇದು. ರೈಟ್ ಸರ್. ಇದನ್ನು ಬಿದ್ದು ಹೋಗಿತ್ರಿ. ಕಂಪ್ಲೀಟ್ ಇದೆ ನನಗೆ ಅನ್ಸಿದ ಮಟ್ಟಿಗೆ ಇದೆಲ್ಲ ಹೊಸದೇ ಮಾಡಿದಾರೆ ಸರ್. ಅಂದ್ರೆ ಅದೇ ಸೇಮ್ ಸ್ಟ್ರಕ್ಚರ್. ಅದನ್ನ ಯಾವಾಗ ಮೊದಲು ಹೆಂಗ್ ಬಿದ್ದಂತ ಸ್ಥಿತಿ ಇತ್ತಲ್ಲ ಅದನ್ನ ನಕಾಶೆ ಹಾಕೊಂಡು ಅದರ ಪ್ರಕಾರ ಮಾಡಿದ್ದಾರೆ. ಒಳ್ಳೆ ಇದು ಏನ್ ಸರ್? ಇದು ಮೇಲ್ಗಡೆ ಸ್ಟೆಪ್ ಇವೆ ರೀ. ಮೇಲ್ಗಡೆ ಕೋಟೆಗೆ ಹೋಗ್ಲಿಕ್ಕೆ ಒಂದು ಸ್ಟೆಪ್ ಮಾಡಿದ್ದಾರೆ. ಅವಾಗಿಂದೇ ಸ್ಟೆಪ್ ಇತ್ತು, ಅದನ್ನೇ ರೀಬಿಲ್ಟ್ ಮಾಡಿದ್ದಾರೆ. ಇದು ಎಲ್ಲಿಗೆ ಹೋಗ್ತದೆ ಸರ್? ಇದು ಮೇಲ್ಗಡೆ ಕೋಟೆ ಒಳಗ ಒಂದಿಷ್ಟೇನೋ ಕಾವಲುಗಾರಿಗೆ ದ್ವಾರದ ಮೇಲ್ಗಡೆ ನಿಂತು ಕಾವಲುಗಾರ ಕಾಯ್ತಿದಾರಲ್ಲ ಅದಕ್ಕ ಅದನ್ನ ಅವರಿಗಾಗಿ ಮಾಡಿದಂತದ್ದು ಇದೆಲ್ಲ. ಇದೊಂದು ರಾಜಮಾರ್ಗ. ಇದು ರಾಜಮಾರ್ಗ ಹೇಳಿದು ಕರೆಕ್ಟ್. ಕಾವೇರಿಯಿಂದ ಮಹಾಗೋದಾವರಿವರೆಗೆ ಈ ರಾಜರು ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿದರು. ಇಲ್ಲಿನ ಅರಸರು ಹೇಗಿದ್ದರಂದ್ರೆ ಬಹಳ ಅದ್ಭುತವಾದಂತ ಶಕ್ತಿ ಮತ್ತು ಸಾಧನೆ ಮಾಡುವಲ್ಲಿ ಕನ್ನಡಿಗರು. ಅದು ವಿಶೇಷವಾಗಿ ರಾಷ್ಟ್ರಕೂಟರು. ಅಂದ್ರೆ ಈ ರಾಷ್ಟ್ರಕೂಟರು ಇದು ಕವಿರಾಜ ಮಾರ್ಗದಲ್ಲಿ ಹೇಳ್ತಾರ, ಮೊಟ್ಟ ಮೊದಲ ಕೃತಿ ಕವಿರಾಜ ಮಾರ್ಗ, ಈ ನೆಲದ ಕೃತಿ ಕವಿರಾಜ ಮಾರ್ಗ. ಅದು ಬರೆದಂತವರು ಶ್ರೀ ವಿಜಯರು. ಇತ್ತೀಚೆಗೆ ಅದನ್ನ ಹೇಳಿದ್ದಾರೆ. ಇದನ್ನ ಯಾಕಂದ್ರೆ ಮೊದಲ ಶ್ರೀ ವಿಜಯ ನೊಪತುಂಗನೇ ಬರೆದಿದನು ಅಂತ ಅಂತಿದ್ರು ಅವಾಗ. ನೃಪತುಂಗ ಯಾರು? ನೊಪತುಂಗ ರಾಜ. ರಾಜ ಅಂದ್ರೆ ರಾಷ್ಟ್ರಕೂಟ ರಾಜ ನೃಪತುಂಗ ಚಕ್ರವರ್ತಿ. ರಾಷ್ಟ್ರಕೂಟರ ಸಂಸ್ಥಾನದ ರಾಜ ನೃಪತುಂಗ ಚಕ್ರವರ್ತಿ ಬಹಳ ಶ್ರೇಷ್ಠ ಅರಸ ಮತ್ತು ಪ್ರಜಾನುರಾಗಿ ದೊರೆಯಾಗಿತ್ತು. ಅವನ ಕಾಲ ಬಹಳ ಅದ್ಭುತವಾದಂತ ಕಾಲ, ಸುವರ್ಣಾಕ್ಷರದಲ್ಲಿ ಬರೆದಿಡುವಂತ ಕಾಲ. ಅಂಥವರ ಒಂದು ಇದು ಏನ್ ಸರ್? ಇದು ಈ ರೀತಿ ಅಂದ್ರೆ ಸೆಕ್ಷನ್ ವೈಸ್ ಅದೇ ಕಮಾನುಗಳು ಇವೆಲ್ಲ. ಅವಾಗಿಂದ ಸ್ಟ್ರಕ್ಚರ್ ಒಂದು ಕೋಟೆಯ ವಾಸ್ತುಶಿಲ್ಪ ಹೇಗಿರ್ಬೇಕು ಅನ್ನುವಂಥದ್ದು ಅದು ರಾಷ್ಟ್ರಕೂಟರ ಕಾಲದಿದ್ದಂತ ಒಂದಿದು. ಈ ಕನ್ನಡಿಗರು ಇಲ್ಲಿದ್ದುಕೊಂಡೇ ಕನ್ನಡಿಗರ ಸಾಧನೆ ಬಹಳ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ರಾಷ್ಟ್ರಕೂಟರು ಕೊಡುಗೆ ಸಾಮಾನ್ಯ ಕೊಡುಗೆ ಅಲ್ಲ. ಇವರು ಕಲೆ, ಸಾಹಿತ್ಯ, ಸಂಗೀತ ಇವೆಲ್ಲಕ್ಕೂ ಬಹಳ ದೊಡ್ಡ ಕೊಡುಗೆ ಕೊಟ್ಟಂತದ್ದು ನಮ್ಮ ರಾಷ್ಟ್ರಕೂಟರು. ರಾಷ್ಟ್ರಕೂಟರು ಕಡೆಗೆ ತೆಗೆದ್ರೆ ಕನ್ನಡ ಇಲ್ಲ. ಕನ್ನಡಕ್ಕೆ ಭದ್ರ ಬುನಾದಿ ಹಾಕಿದಂತವ್ರು ರಾಷ್ಟ್ರಕೂಟರು. ಅವರ ಕಾಲಕ್ಕೆ ಕನ್ನಡದ ಉಪಲಬ್ಧ ಗ್ರಂಥ ಮಳಖೇಡದಲ್ಲಿ ಕವಿರಾಜ ಮಾರ್ಗ ಶ್ರೀ ವಿಜಯರು ಬರೆದ್ರು. ನೃಪತುಂಗನ ಆಸ್ಥಾನದಲ್ಲಿರುವಂತ ಒಬ್ಬ ಶ್ರೇಷ್ಠ ಕವಿ ಯಾರು? ಶ್ರೀ ವಿಜಯ. ಶ್ರೀ ವಿಜಯ. ಅದರೊಳಗೆ ನೀವ್ ಹೇಳಿದ್ರಲ್ಲ, ಅವ್ರು ಕವಿರಾಜ ಮಾರ್ಗ ಅದರೊಳಗೆ ಬರ್ತದೆ. ಕನ್ನಡಿಗರು ಹೆಂಗಿದ್ರಂದ್ರೆ ಬಹಳ ಸೂರರು, ಧೀರರು, ಸುಬಟರ್ಕಲ್, ಅಭಿಮಾನಿಗಳು, ಅತ್ಯುಗ್ರರು, ಸದಾಭಿಮಾನಿಗಳು ಅಂತ ಆ ವರ್ಣನೆ ಬರ್ತದೆ. ಮತ್ತೆ ಇಲ್ಲಿನ ಕನ್ನಡಿಗರ ಅಂದ್ರೆ ಯಾರಿಗೂ ಕೆಣಕವ್ರು ಅಲ್ಲಿ. ನಮ್ಮ ತಂಟೆಗೆ ಬಂದ್ರೆ ನಾವು ಸುಮ್ಮನೆ ಬಿಡುವುದಿಲ್ಲ. ಯಾರನ್ನು ಕೆಣಕಲ್ಲ, ನಮ್ ತಂಟೆಗೆ ಬಂದ್ರೆ ಬಿಡೋದಿಲ್ಲ. ಇದು ಕನ್ನಡಿಗರ ಒಂದು ಇದು ಕೊಟ್ಟಂತದ್ದು ಮಾನ್ಯ ಕೇಟದ. ಅದು ಆ ರೀತಿಯಾದಂತ ಒಂದು ಧೈರ್ಯ ಕೊಟ್ಟಿದ್ದು ಇದೇ ಮಾನ್ಯ. ಅದು ನೃಪತುಂಗ ಚಕ್ರವರ್ತಿ ಆಸ್ಥಾನದ ಕವಿ, ಕನ್ನಡದ ಮೊಟ್ಟ ಮೊದಲ ಕೃತಿ ಕವಿರಾಜ ಮಾರ್ಗದಲ್ಲಿ ಹೇಳ್ತಾರ. ಮತ್ತ ಹೆಂಗಿದ್ರು ಸ್ವಭಾವ ಅಂದ್ರೆ ಸದ್ಗುಣಿಗಳಾಗಿದ್ರಂತ. ಸದ್ಗುಣಿಗಳು ಹೆಂಗಂದ್ರೆ ಎಲ್ಲರನ್ನ ಅಪ್ಪಿಕೊಳ್ಳುವಂಥದ್ದು, ವೈರಿಗಳನ್ನ ಅಪ್ಪಿಕೊಳ್ಳುವಂಥದ್ದು. ಸಂಸ್ಕೃತ ಹೆಂಗಂದ್ರೆ ಸಂಸ್ಕೃತ ಭಾಷೆಯ ಜೊತೆಗೆ ಕನ್ನಡವನ್ನು ಉತ್ತುಂಗ ಶಿಖರಕ್ಕೇರಿಸ್ತಾರೆ. ಮೊದಲು ಅವಾಗೆಲ್ಲ ಸಂಸ್ಕೃತ ಇತ್ತು. ಇವ್ರು ಬಂದ ಬಳಿಕ ಕನ್ನಡಕ್ಕೆ ಎಷ್ಟು ಮಾನ್ಯತೆ ಸಿಗುತ್ತೋ ಬಹಳ ಅದ್ಭುತವಾದಂತ ಸಾಧನೆ ಇಲ್ಲಿಂದ ಆಯ್ತು. ಕಾಯ್ತು ಕಾವಲುಗಾರ ಇರುವಂತ ಸ್ಥಳಗಳು ಇವೆಲ್ಲ. ಸಾರ್ವಜನಿಕರ ಜವಾಬ್ದಾರಿ ಬಹಳ ದೊಡ್ಡದಿದೆ. ಒಂದ್ ಯಾವುದೇ ಒಂದು ಜನ ಹೆಂಗಂದ್ರೆ ಕೋಟೆ ಅಂದ ಕೂಡ್ಲೆ ಅದಕ್ಕೆ ಏನ್ ತಿಳ್ಕೊತಾರೆ, ಪೂರ್ತಿ ಗಲೀಜ್ ಮಾಡ್ತಕ್ಕಂಥ ಹಂಗಾಗಬಾರ್ದು. ಬಹಳ ಈ ಕೋಟೆ ಅಂದ್ರೆ ನಮ್ಮ ಕೋಟೆ, ಕೊತ್ತಲಗಳು, ಸ್ಮಾರಕಗಳು, ಗುಡಿಗುಂಡಾರಗಳು, ವೀರಗಲ್ಲುಗಳು, ಮಹಾಸತಿಗಲ್ಲುಗಳು ಇವೆಲ್ಲ ನಮ್ಮ ಸಂಸ್ಕೃತಿಯ ಕೈಗನ್ನಡಿವು. ಈ ಜನ ಏನ್ ಮಾಡಿದಾರೆ ಸರ್ ಅಂದ್ರೆ, ಈಗ ನಮ್ ಮನಿ ಅಂದ್ರೆ ಅದು ನಮ್ಮ ಮನ್ ಸ್ವಂತದಪ್ಪ, ಉಳಿಕೆದೆಲ್ಲ ಸರ್ಕಾರದ ಅಂದಂಗ. ಇದು ಕೂಡ ನಮ್ಮ ಆಸ್ತಿನೇ, ನಮ್ಮ ಪೂರ್ವಜರೆಲ್ಲ ಬಿಟ್ಟು ಹೋದಂತ ಆಸ್ತಿ. ಅದಕ್ಕೆ ನಾ ಹೇಳ್ತೀನಿ, ಈಗ ಈ ಎದ್ರೊಳಗಂದ್ರೆ ಈ ಯುವಕರಿಗೆ ಪ್ರಜ್ಞೆಯನ್ನ ಮೂಡಿಸ್ಬೇಕು, ಐತಿಹಾಸಿಕ ಪ್ರಜ್ಞೆಯನ್ನು ಮೂಡಿಸ್ಬೇಕು. ಕಾಲೇಜಿನ ವಿದ್ಯಾರ್ಥಿಗಳು, ನಾನು ಬಹಳ ಸಲ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ NSS ಕ್ಯಾಂಪ್ ಮಾಡೋದಕ್ಕೆ ಪ್ರೇರಣೆ ಕೊಟ್ಟಿದ್ದೀನಿ. ಸ್ವಚ್ಛತೆ ಹಿಂದೆ ಈಗಿನ ಸೆಕ್ರೆಟರಿ ಇದಾರಲ್ಲ, ಈಗೆಲ್ಲ ಸ್ವಚ್ಛ ಮಾಡ್ಲಿಕ್ಕೆ ಅವರೆಲ್ಲ ಈಗ ಹಿಂದೆ ನಮ್ಮ ಯಾರು ಗ್ರಾಮ ಪಂಚಾಯತ್ ಅವ್ರು ಕಳ್ಸಾರಮ್ಮ?
ಅದೇ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಕಡೆ ಅವ್ರು ಸ್ವಚ್ಛತೆ ಮಾಡ್ತಾ ಇದಾರೆ ಗ್ರಾಮ ಪಂಚಾಯತಿ ಅವ್ರು ಒಂದಿಷ್ಟು ಅಂದ್ರೆ ಮೇಂಟೆನೆನ್ಸ್ ಅದ ಸರ್. ಮಾಡ್ತಾ ಇದಾರೆ. ಈಗ ಇದು ಸಿಕ್ಕಾಪಟ್ಟೆ ಹೇಗೆ ಬೆಳೀತಿರ್ತದ. ಹೌದು ಸರ್, ಹೌದು ಸರ್. ಅದಕ್ಕೆ ಒಂದಿಷ್ಟು ಹಂಗೆ ಬಂದಂತ ಸರ್ಕಾರಗಳು ಅಷ್ಟು ಒಳ್ಳೆ ಕೆಲಸವನ್ನ ಮಾಡಿದಾರೆ. ಈಗ ನಾವು ಈಗ ಮೊದಲಿನ ಕೋಟೆಗೆ ಈ ಕೋಟೆಗಳು ಬಹಳ ಅಜಗಜಾಂತರ ವ್ಯತ್ಯಾಸ ಆಗಿದೆ. ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಈಗ ಈಗಿನ ಸೆಕ್ರೆಟರಿ ಇದಾರಲ್ಲ ನಮ್ಮ ಮೇಡಮ್, ಇದೆಲ್ಲ ಮುಚ್ಕೊಂಡು ಹೋಗ್ಬಿಟ್ಟು ಸರ್. ಅಂದ್ರೆ ಇದೆಲ್ಲ ಕೋಟೆ ಜಾಗನೇ ಇದೆಲ್ಲ. ಹೌದೌದು ಹೌದೌದು. ಈಗ ನಮ್ಮ ಶಾಲಿನಿ ಮೇಡಮ್ ಅವ್ರು ಇದಾರಲ್ಲ, ಶಾಲಿನಿ ರಜನಿ ಅವ್ರು ಇಲ್ಲಿ ನಮ್ಮಲ್ಲಿ ಈ ಅಧಿಕಾರಿಗಳಾಗಿದ್ದಾರೆ. ಇಲ್ಲಿ ನಮ್ಮ ಇದ್ರೊಳಗ ಕಲಬುರಗಿ ಒಳಗ ಅವರು ಒಂದು ಸಲ ಬಂದು 90 ಲಕ್ಷಕ್ಕಿಂತ ಹೆಚ್ಚು ಅನುದಾನವನ್ನು ಕೊಟ್ಟು ಡೆವಲಪ್ಮೆಂಟ್ ಮಾಡಿದ್ರು. ಫಸ್ಟ್ ಮಾಡಿದ್ರು ಅವರು. ಅದಾದ ಬೆಳಕ್ಕೆ ನಮ್ಮ ಶಾಸಕರು ಸಚಿವರು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಇದನ್ನ ನಾನು ಸ್ಪಷ್ಟವಾಗಿ ಹೇಳ್ಬೋದು, ಯಾಕಂದ್ರೆ ಅವ್ರು ಮಾಡಿದ ಕೈ ಇದು ಆಗ್ಯಾದ. ಮತ್ತೆ ನಿಮಗ್ ಗೊತ್ತಿರಲಿ ಶಿವ ಅವರೇ, ಇದ್ರ ಬಗ್ಗೆ ಕಳೆದ 35 ವರ್ಷಗಳ ಕಾಲ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಅಳಿಲು ಸೇವೆ ನಾವು ಮಾಡ್ತಾ ಇದ್ದೇವೆ. ನಿಮಗೂ ಗೊತ್ತಿಲ್ಲ, ಸಂಸ್ಥೆ ಕಡೆಯಿಂದ ಸಂಸ್ಥೆ ಇಲ್ಲ, ಒಂದು ನಮ್ದು ವೈಯಕ್ತಿಕವಾಗಿ ಇದನ್ನ ತಿಳಿಸ್ರಪ್ಪ, ಇದು ಪಠ್ಯಕ್ರಮದಲ್ಲಿ ಇರಲಿ, ಇಂಥವ್ರು ಇದು ಹೇಳೋದು, ನಿಮ್ಮಂತವರಿಗೆ ಪತ್ರಿಕೆ ಮುಖಾಂತರ ತಿಳಿಸುವುದು, ಏನೋ ಒಂದ್ ತರದ ನಮ್ಮದು ಕೆಲಸ ನಾನು ಅಳಿಲು ಸೇವೆ ಮಾಡ್ತಾ ಇದ್ದೇವೆ. ಇವತ್ತು ನೀವೇನ್ ಕೊಡ್ತಾ ಇದ್ರಲ್ಲ ವಿವರಣೆ, ಈ ಕೋಟೆಯ ಪರಿಚಯ ಆಗಬೇಕಿನ್ನ ಬಹಳಷ್ಟು ಕಡೆ ಇದರ ಬಗ್ಗೆ ತಿಳುವಳಿಕೆಯನ್ನ ಮೂಡಿಸುವಂತ ಕೆಲಸವನ್ನ ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಸರ್. ಈಗ ನಾವು ಬರೀ ಇತಿಹಾಸ ಅಂದ ಕೂಡಲೇ ಹಂಪಿನೋ ಅಥವಾ ಚಿತ್ರದುರ್ಗನೋ ಅಥವಾ ಯಾವ್ದೋ ಒಂದು ಬೇರೆ ಕೋಟೆನೋ, ಅಂದ್ರೆ ನಮ್ಗೆ ಯಾವ್ದು ಜಾಸ್ತಿ ಪ್ರಚಾರದಲ್ಲಿದೆ ಅದನ್ನ ನಾವೇನೋ ಐತಿಹಾಸಿಕ ಸ್ಮಾರಕ ಅಂತ ತಿಳ್ಕೊತೀವಿ. ಆದ್ರೆ ಈ ಒಂದು ರಾಷ್ಟ್ರಕೂಟರ ಕೋಟೆ ಎಲ್ಲಕ್ಕಿಂತಲೂ ಮೀರಿದಂತ ಒಂದು ಇತಿಹಾಸ ಹೊಂದಿರತಕ್ಕಂತ ಕೋಟೆ. ಯಾಕಂದ್ರ ಈಗ ನೀವೇ ಹೇಳಿದ್ರಿ ಸರ್, ಕಾವೇರಿಯಿಂದ ಗೋದಾವರಿವರೆಗೆ ಮಾಮೂಲಿ ಆಸ್ಥಾನ ಸರ್, ಅಷ್ಟು ದೊಡ್ಡ ಆಸ್ಥಾನ. ಇವತ್ತು ನಾವು ಬೆಂಗಳೂರು ಅಂತೇಳಿ ನಾವ್ ಏನ್ ಕರಿತೀವಿ, ಅದು ನಮ್ಮ ಕರ್ನಾಟಕದ ರಾಜಧಾನಿ. ಆದ್ರೆ ಒಂದು ಕಾಲದಲ್ಲಿ ಮೈಸೂರು ಇತ್ತು. ಅದಕ್ಕಿಂತ ಮುಂಚೆ ಅಂದ್ರೆ ಇಡೀ ನಮ್ಮ ಒಂದು ಕನ್ನಡ ಭಾಗ ಅಂದ್ರೆ ಯಾವ್ದಾವ್ದು ಬರುತ್ತೆ ಸರ್ ಇಲ್ಲಿ, ಕಾವೇರಿಯಿಂದ ಗೋದಾವರಿ ಅಂದ್ರೆ ನಮ್ದು. ನೀವ್ ಹೇಳಿದ ಕರೆಕ್ಟ್ ಪ್ರಶ್ನೆ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಹೆಂಗಂತಂದ್ರೆ ಕಾವೇರಿಯಿಂದ ಮಹಾಗೋದಾವರಿವರೆಗೆ ಎಷ್ಟಂದ್ರೆ ತೆಲಂಗಾಣ, ಮಹಾರಾಷ್ಟ್ರ, ಗುಜರಾತ್, ಮಹಾರಾಷ್ಟ್ರ, ರಾಜಸ್ಥಾನ್, ನಮ್ಮ ಈಗಿನ ತೆಲಂಗಾಣ, ಆಂಧ್ರ ಪ್ರದೇಶ, ಇಷ್ಟು ಸೇರಿ ಅರ್ಧ ಭಾರತ, ಅಂದ್ರೆ ಅರ್ಧ ಭಾರತಕ್ಕೆ ರಾಜಧಾನಿ ಆಗಿತ್ತು ಸರ್. ಎಂತ ಗ್ರೇಟ್! ಇಡೀ ಅರ್ಧ ಭಾರತಕ್ಕೆ ರಾಜಧಾನಿ ಆಗಿರ್ತಕ್ಕಂತ ಒಂದು ಊರು ಅದು ನಮ್ಮ ಭಾಗದಲ್ಲಿ ರಾಜಧಾನಿ. ದ ಕಿಂಗ್ಡಮ್ ಆಫ್ ದ ರಾಷ್ಟ್ರ ಮಾನ್ಯಖೇಟ. ಮಾನ್ಯಖೇಟ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಮಾನ್ಯಖೇಟ ಅಂದ್ರೆ ಸುಸಂಸ್ಕೃತರು, ಅಂದ್ರೆ ಮಾನ್ಯರಂದ್ರೆ ಸುಸಂಸ್ಕೃತ. ಆ ಮಾನ್ಯರು ಇರುವಂತ, ಅದು ಖೇಡ್ ಅಂದ್ರೆ ಈ ಮರಾಠಿ ಭಾಷೆಯಲ್ಲಿ ಊರು ಅಂದ್ರೆ ಒಳ್ಳೆಯವರು ಇರುವಂತ ಊರು, ಅದು ಮಾನ್ಯಖೇಟ. ಇದು ಕಲ್ಪನೆ ನಮ್ದು. ಯಾಕಂದ್ರೆ ಇದು ಶಾಸನದಲ್ಲಿ ಅನೇಕ ಶಾಸನಗಳು ಇದ್ರ ಬಗ್ಗೆ ಹೇಳ್ತಾರೆ. ಆಮೇಲೆ ಸ್ಮಾರಕಗಳಲ್ಲಿ ಅತಿ ದೊಡ್ಡ ಬುರ್ಜು ಸರ್ ಇಲ್ಲಿ, ದೊಡ್ಡ ಬುರ್ಜು ಇದು. ಕುಪ್ಪಲಿ ಬುರ್ಜ್ ಅಂತ ಕರೀತಾರೆ. ಇದು ಕುಪ್ಪಲಿ ಬುರ್ಜ್ ಅಂತ ನಾವು ಅಂತೀವಿ. ಅಂದ್ರೆ ಈ ಕೋಟೆಗೆ ಅತ್ಯಂತ ಎತ್ತರವಾದಂತ ಬುರ್ಜ್ ಇದು. ಅಂದ್ರೆ ಕಾವಲು ಕಾಯ್ಲಿಕ್ಕೆ ಇರ್ತಕ್ಕಂಥ ಎತ್ತರದ ಸ್ಥಾನ. ಕೋಟೆಯನ್ನ ರಕ್ಷಣೆ ಮಾಡುವುದಕ್ಕೆ ಅವರು ಮಿಲಿಟರಿ ಫೋರ್ಸ್ ಅನ್ನ ಇಡ್ತಿದ್ರು ಅವರು. ಮತ್ತೆ ಈ ಕಾವೇರಿಯಿಂದ ಮಹಾಗೋದಾವರಿಯವರೆಗೆ ನಿಮಗೇನ್ ಹೇಳದಲ್ಲ, ಇದನ್ನ ಆಳದಂಥವ್ರು, ರಾಜಧಾನಿಯಾಗಿ ಮಾಡಿಕೊಂಡಂಥವ್ರು. ಮೊದಲು ರಾಜಧಾನಿ ನಮ್ದು ಇವುದು ಲಾತೂರ್, ಅಂದ್ರೆ ಮಾನ್ಯಖೇಟಕ್ಕಿಂತ ಮುಂದೆ ಮೊದಲು ದಂತಿದುರ್ಗ. ಅಲ್ಲಿ ದಂತಿದುರ್ಗನಿಂದ ಪ್ರಾರಂಭ ಆಯ್ತು. ಮಹಾರಾಷ್ಟ್ರದ ಲಟಲೂರು, ಅದು ಅಲ್ಲಿಂದ ಮತ್ತೆ ನಮ್ಮ ಮಾನ್ಯಖೇಟಕ್ಕೆ ತಂದಂತವ್ರು, ರಾಜಧಾನಿ ಮಾಡದಂತವ್ರು ಯಾವ್ರ ಅಂದ್ರೆ ಅಮೋಘ ವರ್ಷ, ನೃಪತುಂಗ. ನ್ಯೂ ಕಿಂಗ್ಡಮ್. ಇದು ಏನ್ ಸರ್ ಇದು ಕಟ್ಟಡ? ಇದು ಕಾಲಿ ಮಸ್ಜಿದ್ ಅಂತೇಳಿ. ಆಮೇಲೆ ಮಸ್ಜಿದ್ ರಾಷ್ಟ್ರಕೂಟರ ಕಾಲದಲ್ಲಿ ಅಲ್ಲ, ನಂತರ ಬಂದಂತ ಮುಸ್ಲಿಂ ದೊರೆಗಳು ಇದನ್ನ ಬಹುಮನಿಯರು ಆಳದ್ರಿದು. ಈಗ ಅಂದ್ರೆ ರಾಷ್ಟ್ರಕೂಟ ಬಹುಮನಿಯರು ಕಟ್ಟಿದಂತ ಒಂದು ಕಾಲಿ ಮಸ್ಜಿದ್ ಇದು. ಹೀಗಾಗಿ ನಾವು ಈ ಮಾನ್ಯಖೇಟದ ವಿಷಯ ಬಂದಾಗ ನೀವು ಒಂದು ಪ್ರಶ್ನೆ ಮಾಡಿದ್ರಿ. ಮಾನ್ಯಖೇಟದ ಅಂತಂದ್ರೆ ಕನ್ನಡಿಗರ ಒಂದು ಬಹುದೊಡ್ಡ ಶಕ್ತಿ ಇದು. ಇದನ್ನ ಬಿಟ್ರೆ ನಮಗೆ ಈ ಕೋಟೆಯ ತಿಳ್ಕೊಳ್ಬೇಕನ್ನುವಂಥದ್ದು, ಎಲ್ಲದರಲ್ಲಿ ಪರಿಚಯ ಆಗಬೇಕನ್ನುವಂಥದ್ದು ಬಹುದಿನದ ಕನಸು ನಮ್ಮದು. ಇಂಥ ಕೋಟೆಯ ಒಂದು ಅದ್ಭುತವಾದಂತ ಕೋಟೆ ಇತಿಹಾಸ ಏನಂದ್ರೆ,
ಬಹಳ ಚೆನ್ನಾಗಿದೆ. ಇದ್ರೊಳಗೆ ನಾವು ನೋಡ್ಬೇಕಂದ್ರೆ ಇಲ್ಲಿ ನಮ್ಮ ಮಳಖೇಡದ ಮೇಲೆ ರಾಜಸ್ಥಾನದವರು ಪ್ರತಿಹಾರರು, ಗುಜರಾತದ ಪ್ರತಿಹಾರರು ದಾಳಿ ಮಾಡಿದ್ರು. ಡೈನಾಸ್ಟಿ ಪ್ರತಿಹಾರ ನಮ್ಮ ಮೇಲೆ ದಾಳಿ ಮಾಡಿ ಹೋದ್ರು. ಸುಮ್ಮನೆ ಕೆಣಕಿದ್ರು, ಏನೂ ತಗೊಂಡು ಹೋಗಿಲ್ಲ. ಆಮೇಲೆ ನಮ್ಮ ಧ್ರುವ, ಇಲ್ಲಿನ ರಾಜ ಧ್ರುವ ಹೋಗಿ ಆ ಗುಜರಾತನ್ನ ಗೆದ್ದುಕೊಂಡು ಬಂದು ಆ ಗುಜರಾತನ್ನ ಸಹಿತ ರಾಷ್ಟ್ರಕೂಟರ ಮಾನ್ಯಕೇಟಕ್ಕೆ ಸೇರಿಸ್. ಗುಜರಾತ್ ಗೆಲ್ಬೇಕಂತಂದಿಲ್ಲ, ಕೆಣಕಿದ್ರು. ಕೆಣಕ್ರು ಸುಮ್ ಬಿಡಲ್ಲ ಅಂತಂದ್ರು. ಕೆಣಕದ್ರನೆ ಅಲ್ಲಿಂದ ಪೂರ್ತಿ ಕಬ್ಜಾ ಮಾಡಿ ಗುಜರಾತ್ನ ವಶಪಡಿಸ್ಕೊಂಡ್ರು. ಇದು ರಾಷ್ಟ್ರಕೂಟರ ಧ್ರುವ ಕನ್ನಡಿಗ ಅಂತ ಬಹಳ ಶ್ರೇಷ್ಠ ಕೊಡುಗೆ. ಮತ್ತು 3ನೇ ಗೋವಿಂದ ಸಹಿತ ಈ ರಾಜಸ್ಥಾನಕ್ಕೆ ಹೋಗ್ತಾರೆ. ಅಂದ್ರೆ ಬಹಳ ಇತಿಹಾಸಗಳು ನೋಡಿವಿ ಸರ್ ನಾವು. ನೋಡಿದಾಗ ಆ ಬೇರೆ ಒಂದು ರಾಜ್ಯ ಅಂದ್ರೆ ಬೇರೆ ಒಂದು ಸಂಸ್ಥಾನದವರು ಈ ಸಂಸ್ಥಾನದ ಮೇಲೆ ದಾಳಿ ಮಾಡಿದಾಗ ಅದೊಂದು ಹೋರಾಟ ಆಗಿ ಅದೇನೋ ಕಬ್ಜಾ ಹಾಕಿ. ಅದು ಕಾಮನ್ ರೀ, ಕಾಮನ್. ಬರೀ ಜಸ್ಟ್ ಕೆಣಕಿದ್ರೆ ಅದು ಕನ್ನಡಿಗರ ಶಕ್ತಿ ಎಷ್ಟು ನೋಡಿ ಸರ್. ಬರೀ ಜಸ್ಟ್ ಕೆಣಕಿದ್ರೆ ಆ ಗುಜರಾತ್ ಸಂಸ್ಥಾನವನ್ನೇ ಕರ್ನಾಟಕಕ್ಕೆ ತಗೊಂಡ್ರು. ಇವರು ರಾಷ್ಟ್ರಕೂಟರ ಆಸ್ಥಾನಕ್ಕೆ ತಗೊಂಡ್ರು. ಇನ್ನೊಂದು ಪೂರಕವಾಗಿ ಹೇಳ್ತೀನಿ ಶಿವರೇ, ಹೆಂಗಂದ್ರೆ ಈಗ ಇನ್ನೊಬ್ಬ 3ನೇ ಗೋವಿಂದರಲ್ಲ, ರಾಜಸ್ಥಾನದವ್ರು ನಮ್ಮ ಮೇಲೆ ನಮಗೂ ಕೆಣಕಿದ್ರು. ರಾಜಸ್ಥಾನದವ್ರು ಇವು 3ನೇ ಗೋವಿಂದ ಹೋಗಿ ರಾಜಸ್ಥಾನವನ್ನ ವಶಪಡಿಸಿಕೊಂಡು ಸುಮ್ ಬರ್ಲಿಲ್ಲ. ಅಲ್ಲಿಂದ ಸಜ್ಜ ತಗೊಂಡು ಬಂದ. ಸಜ್ಜ ಇಲ್ಲಿನ ರೈತರಿಗೆ ಕೊಟ್ಟ. ಯುದ್ಧ ಮಾಡಿ ಬರ್ಬೇಕಾಗಿತ್ತಲ್ಲ, ನಾವು ಬೆಳಿತೀವಲ್ಲ ಅದು ರಾಜಸ್ಥಾನ ಸಜ್ಜ ರೊಟ್ಟಿ ಅವೆಲ್ಲ ಮಾಡ್ತೀವಲ್ಲ, ರೈಟ್. ಆ ಸಜ್ಜೆ ರೈತರಿಗೆ ಅಂದಿನಿಂದ ನಮಗೆ ಕಲ್ಯಾಣ ಸಜ್ಜ ನಮ್ ಕರ್ನಾಟಕಕ್ಕೆ ಬಂದಿದ್ದು ರಾಜಸ್ಥಾನ ಅದು ರಾಷ್ಟ್ರಕೂಟರು ಕೊಡಿ ತಂದು ಕೊಟ್ಟಿದ್ದು. ರಾಷ್ಟ್ರಕೂಟರು ಕೊಡಿ ನಮ್ ರೈತರಿಗೆ ಯೂಸ್ ಆಗ್ಲಿ. ಇದು ಅಂದ್ರೆ ಜೋಳಕ್ಕಿಂತಲೂ ಜಾಸ್ತಿ ಪ್ರೋಟೀನ್ ಇರುವಂತದ್ದು, ಜಾಸ್ತಿ ಶಕ್ತಿ ಇರೋ ಸಜ್ಜೆ. ಸೊ ಅಂತ ಒಂದು ಧಾನ್ಯ ತಂದು ಕೊಟ್ಟಂತವ್ರು ರಾಷ್ಟ್ರಕೂಟ. ಇದು ಸಿಗೋದಿಲ್ಲ, ಸಿಗಲ್ಲ. ನೋಡಿ ಸರ್, ಇಲ್ಲಿ ನಾವೆಲ್ಲ ನೋಡಿದಾಗ ಇದೆಲ್ಲ ಮೆಟ್ಲು. ಇದು ಇಲ್ಲಿಂದ ಮೇಲೆ ಇರೋ ಮೆಟ್ಲು. ಇದು ಒಂದು ಈಗ ಮೊನ್ನೆ ಇಲ್ಲಿ ಒಳಗಡೆ ಏನೋ ಒಂದು ನಾಗಂದು ಏನೋ ಮೂರ್ತಿ ಕಾಣ್ತದೆ ಸರ್ ಇಲ್ಲಿ. ಇದು ಕೆಲಸ ನಡೆದಿತ್ತಲ್ಲ ಅವಾಗ, ಕಾಮಗಾರಿ ನಡೀತಂದ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ಬಿದ್ದು ಹೋಗಿತ್ರಿ. ಇದು ಇಲ್ಲ, ಇಲ್ಲೆಲ್ಲ ನಾಗನ್ ಮೂರ್ತಿ ಎಲ್ಲ ಅವ ಸರ್. ಅವರ ಈಗ ನೋಡಿ ಸರ್, ಈಗ ಇದು ಒಂದು ಗುಡಿ ಸ್ಟ್ರಕ್ಚರ್. ಇದು ಗುಡಿ ಏನ್ ಸರ್? ಗುಡಿ ಸ್ಟ್ರಕ್ಚರ್. ಗುಡಿ ಪೂರ್ತಿ ಬಿದ್ದೋಗ್ಬಿಟ್ಟು ಇಂಥವ್ ಅನೇಕ ಇವೆ ರೀ. ಇಲ್ಲಿ ಒಂದು ನಾಗ ಅದ ಸರ್. ಇದು ನಾಗಮೂರ್ತಿ. ಇದಕ್ಕ ಟೋಟಲ್ 7 ಹೆಡೆ ಒಂದು ನಾಗ ಒಂದು, ಆಮೇಲೆ ಒಂದೇ ಹೆಡೆ ಒಂದು ನಾಗ ಅದ ಸರ್. ಕರೆಕ್ಟ್. ಸೊ ಈ ಮೂರ್ತಿ 2 ತುಕಡಿ ಆಗಿತ್ತು ಸರ್. ಹೌದು. ಓಕೆ, ಇದು ಗುಡಿ ಒಂದ್ಸರಿ ತೋರಿಸ್ತೀನಿ ಸರ್ ನಮ್ಮ ವೀಕ್ಷಕರಿಗೆ. 7 ಹೆಡೆದು ಅದ ಸರ್. ಆಮೇಲೆ ಇಲ್ಲೆಲ್ಲ ಒಳಗಡೆ ಎಲ್ಲ ಅವಶೇಷಗಳು ಅವ ಸರ್ ಒಂದು. ಸೊ ಇವೆಲ್ಲ ಅಂದ್ರೆ ಇದು ದೇವಾಲಯ ಸರ್. ಇದು ದೇವಾಲಯ. ಇದು ಈ ಕಡೆ ತೋರಿಸ್ರಿ, ಇದು ದೇವಾಲಯದ ಸ್ಟ್ರಕ್ಚರ್. ಇದು ನೀವು ನಿಂತಿದ್ದಲ್ಲ, ಇದು ಚಿಡಿ, ಇದು ಸ್ಟ್ರಕ್ಚರ್. ಇದು ಅದರ ಗುಡಿ. ಸೊ ಇದು ದೇವಾಲಯದ ಮೆಟ್ಲ ಅಂದಂಗ ಸರ್. ಸರ್ ಇದು ಏನ್ ಸರ್? ಇದು ರಾಷ್ಟ್ರಕೂಟರ ಕಾಲದ ಒಂದು ಮಂಟಪ ಇದೆ. ಇದಕ್ಕ ಜೈತೀರ್ಥ ಮಂಟಪ ಅಂತ ಕರೀತಾರೆ. ಅಂದ್ರೆ ಜೈತೀರ್ಥ ಅಂದ್ರೆ ಈಗ ಅವರು ಜೈತೀರ್ಥರು ಇಲ್ಲೇ ಬಂದು ಮಳಖೇಡದಲ್ಲಿ ವೃಂದಾವನ ಅದ ಸರ್, ಮೂಲ ವೃಂದಾವನ. ಅವರು ಇಲ್ಲಿ ಬಂದು ಕುಂತ ಹೋದಂತ ಸ್ಥಳ ಇದು. ಜೈತೀರ್ಥರು ಕುಂತಿದ್ದು. ರೈಟ್. ಅಲ್ಲಿ ಫೋಟೋನು ಇಟ್ರ ಸರ್. ಅಲ್ಲಿ ಒಳಗಡೆ ಫೋಟೋ ಅದ ಸರ್. ಇವರು ಮಂಟಪ ಅಂದ್ರೆ ಜೈತೀರ್ಥರು ಟೀಕಾಚಾರ್ಯ ಒಂದೇ ಅಲ್ಲ ಸರ್? ಒಂದೇ. ಓಕೆ. ಸೊ ಅವ್ರು ಬಂದ್ ಇಲ್ಲಿ ಅಂದ್ರೆ ಕಾಲ ಕಳಿತಿದ್ರು ಅಥವಾ ಏನೋ ಧ್ಯಾನ ಮಾಡ್ತಿದ್ರು, ತಪಸ್ಸೇನೋ ಮಾಡ್ತಿದ್ರು, ಆ ರೀತಿಯಾದಂತ ಒಂದು ಏನ್ ಸರ್ ಇದ್ರ ಹೆಸರು? ಜೈತೀರ್ಥ ಮಂಟಪ. ಓಕೆ, ರೈಟ್. ಈಗ ಇಲ್ಲಿ ಶಿಲಾಶಾಸನಗಳು ಏನಾದ್ರು ಸಿಕ್ಕಾವ ಸರ್? ಈಗ ನಮಗೆ ಅಧಿಕೃತವಾಗಿ ಇಲ್ಲಿಯ ಶಿಲಾಶಾಸನಗಳು ಯಾವಿಲ್ಲ. ನಮಗೆ ಸಿಗುವಂತದ್ದು ಒಂದು ಕೋಟೆ, ಮತ್ತ ಅದಕ್ಕೆ ಪುಷ್ಟಿ ನೀಡುವಂತ ಒಂದು ಎಲ್ಲ ಕಾಗಿಣ ನದಿ, ಮತ್ತೆ ಇಲ್ಲಿರುವಂತ ಸ್ಮಾರಕಗಳ ಆಧಾರದ ಮೇಲೆ ಹೇಳ್ಬೇಕು. ಮತ್ತು ಇನ್ನೊಂದು, ಈ ಮಳಖೇಡದಲ್ಲೇ ರಾಜಧಾನಿ ಆಗಿತ್ತು ಅನ್ನುವಂಥದ್ದು ಅನೇಕ ಸಂಶೋಧನೆಯಿಂದ ಹೊರಗೆ ಬಂದಿದೆ. ಮಳಖೇಡನೇ ಅವ್ರ ರಾಷ್ಟ್ರಕೂಟರದು. ಅಮೋಘ ವರ್ಷನಿಂದ ಸ್ಥಾಪನೆ ಆದಂತ ಈ ಕೋಟೆ ನಿರ್ಮಾಣ ಆಗಿದ್ದ ಅವ್ರ ಕಾಲಕ್ಕೆ. ಮತ್ತು ಮಳಖೇಡದಲ್ಲಿ ಒಂದು ರೀತಿಯಾಗಿ ಮಳಖೇಡ ಅಂದ್ರೆ ಕನ್ನಡಿಗರಿಗೆ ಒಂದು ಅದ್ಭುತವಾದಂತಹ ಒಂದು ಶಕ್ತಿ ಕೊಡುವಂತ, ಪ್ರೇರಣೆ ಕೊಡುವಂತ ಕೋಟೆ ಮತ್ತು ಇತಿಹಾಸ. ಹೆಂಗಂತಂದ್ರೆ ಈ ರಾಷ್ಟ್ರಕೂಟರ ಕಾಲದಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿ ಇಲ್ಲಿ ಹೆಚ್ಚಿಗೆ ಒಂದು ಒಡ್ಡೋಲಗನೆ ನಡೀತಿತ್ತ. ನೃಪತುಂಗನ ಕಾಲದಲ್ಲಿ ಏನ್ ಒಡ್ಡೋಲಗ ಅಂದ್ರೆ ಸಾಹಿತಿಗಳು ಹೆಂಗೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರ ಆಸ್ಥಾನದಲ್ಲಿ ಹೇಗೆ ನಡೀತಿತ್ತು, ತೆನಾಲಿ ರಾಮಕೃಷ್ಣ,
ಹಂಗ ಇಲ್ಲಿ ಒಡ್ಡೋಲಗ ನಡೀತಿತ್ತು ಇಲ್ಲಿ. ಓಕೆ. ಎಲ್ಲಾ ಸಾಹಿತಿಗಳು ಬರ್ತಿದ್ರು, ಎಲ್ಲಾ ಭಾಷೆಯ ಸಾಹಿತಿಗಳು ಬರ್ತಿದ್ರು, ಆದ್ರೆ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ. ಅಂದ್ರೆ ಈಗ ನಾವು ಈಗ ನಡೆಸ್ತೀವಲ್ಲ ಸರ್ ಕನ್ನಡ ಸಾಹಿತ್ಯ ಸಮ್ಮೇಳನ. ಹಾ, ಸಮ್ಮೇಳನ ಅನ್ನೋದಕ್ಕಿಂತ ಸಮ್ಮೇಳನ. ರಾಜ ದರ್ಬಾರದಲ್ಲಿ ಕವಿಗೋಷ್ಠಿ ನಡೆದಂಗ ಓಕೆ ಓಕೆ ಓಕೆ. ತಮ್ಮ ಅಭಿಪ್ರಾಯವನ್ನ ಒಡ್ಡೋಲಗದ ಮುಖಾಂತರ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದರು. ಹಾ. ಈಗ ಗುಣಾಢ್ಯ ಅವರು, ಹ್ಮ್ ಮಹಾವೀರಾಚಾರ್ಯರು, ಹ್ಮ್ ಪಂಪ, ರನ್ನ, ಜನ್ನ ಇವರೆಲ್ಲ ರಾಷ್ಟ್ರಕೂಟರ ಆಸ್ಥಾನದ ಕವಿಗಳೇ ಇವರೆಲ್ಲ. ಓಕೆ. ಅಂದ್ರೆ ಈ ರನ್ನ, ಪಂಪ ಇವರೆಲ್ಲ ಏನಂದ್ರೆ ಅರಿಕೇಸರಿ ಆಸ್ಥಾನ ಅಂದ್ರೆ ರಾಷ್ಟ್ರಕೂಟರ ಸಾಮಂತರಸರ ಅರಿಕೇಸರ ಆಸ್ಥಾನದಲ್ಲಿ ಅವರಿದ್ರು. ಹರಿಕೇಸರಿ. ಅರಿಕೇಸರಿ ಅಂತೇಳಿ ಅವರು ರಾಜ ಸಾಮಂತರಸ. ಓಕೆ. ಆದ್ರೆ ಇಲ್ಲಿರುವಂತದ್ದು ನೇರವಾಗಿ ಯಾರಂದ್ರೆ ಕವಿರಾಜ ಮಾರ್ಗ ರಚನೆ ಮಾಡಿದಂತ ಶ್ರೀ ವಿಜಯರು ಓಕೆ. ಮತ್ತು ಮಹಾವೀರಾಚಾರ್ಯ. ಇವತ್ತೇನು ಮಹಾವೀರಾಚಾರ್ಯರನ್ನ ನಾವು ನೆನೆಸ್ಕೊಳ್ಬೇಕು. ಹಾಗೆ ಕವಿರಾಜ ಮಾರ್ಗ ಬರೆದಂತವ್ರು ಶ್ರೀ ವಿಜಯ. ಗಣಿತಕ್ಕೆ ಮುನ್ನುಡಿ ಬರೆದಂತವ್ರು ನಮ್ಮ ಮಾನ್ಯ ಕೀಟದ ಮಹಾವೀರಾಚಾರ್ಯರು. ಅವರು ಮಹಾವೀರಾಚಾರ್ಯ ಯಾರು ಗೊತ್ತಾ? ಗಣಿತ ಸಾರ ಸಂಗ್ರಹ ಬರೆದ್ರು ಇಲ್ಲೇ ಇದ್ದುಕೊಂಡು. ಓ, ಇಲ್ಲೇ ಕಾಗಿನ ತಟದಲ್ಲಿ. ಮಹಾವೀರಾಚಾರ್ಯ ಇವತ್ತೇನು ಸೂತ್ರ ನಮ್ಮ ಮಕ್ಕಳು ಸೂತ್ರ ಗಣಿತ ಸೂತ್ರಗಳನ್ನ ಅದಕ್ಕೆ ಮುನ್ನುಡಿ ಬರೆದಂತವ್ರು ನಮ್ಮ ಮಾನ್ಯ ಕೀಟದ ಮಹಾವೀರಾಚಾರ್ಯ. ಇದು ಈಗ ಕವಿರಾಜ ಮಾರ್ಗ ಆದ ಬಳಕ ಎಷ್ಟು ಪುಸ್ತಕಗಳು ಬಂದವ? ಬಹಳ ಪುಸ್ತಕಗಳು. ಅಂದ್ರೆ ಈ ಸೂತ್ರ, ಗಣಿತದ ಸೂತ್ರ, ಗಣಿತಕ್ಕೆ ಏನೇನು ಈ ಲೆಕ್ಕ ಬಿಡಿಸೋದಾಗಿರಬಹುದು, ಜಾಮೆಟ್ರಿ, ಆಮೇಲೆ ಬೀಜಗಣಿತ, ರೇಖಾಗಣಿತ, ಇದಕ್ಕೆಲ್ಲವನ್ನ ಕಂಡು ಹಿಡಿದಂತವ್ರು. ಸೂತ್ರ ಅಷ್ಟೇ ಅಲ್ಲ, ಹೇಗೆ ಮಾಡ್ಬೇಕನ್ನುವಂಥದ್ದು ಕಂಡು ಹಿಡಿದಂತವ್ರು. ಆಮೇಲೆ ಕೆಲವು ಸೂತ್ರಗಳಲ್ಲಿ ಇದು ಮಾಡ್ಕೊಂಡು ಡೆವಲಪ್ಮೆಂಟ್ ಆಗಿ ಅದಕ್ಕೊಂದು ತಂತ್ರಗಾರಿಕೆಯನ್ನ ಅವು ಹೆಂಗ್ ಮಾಡಿದ್ರ ಅನ್ಕೋನಂಥದ್ದು ಅದ್ರೊಳಗ ಏನು ಸಂಶೋಧನೆ ಆಯ್ತು. ಮೊದಲು ಬರೆದಂತವ್ರು ಮಹಾವೀರಾಚಾರ್ಯ. ಇದು ನಿಮಗ ಜನರಿಗೆ ಗೊತ್ತಿರಲಂತ ಮಹಾವೀರಾಚಾರ್ಯ. ಆಮೇಲೆ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ತನ್ನ ಕಿರುಬೇಳನ್ನ ಕೊಟ್ಟಿದ್ದು ಯಾರು ಸರ್? ನೃಪತುಂಗ ಚಕ್ರವರ್ತಿ. ಅವಾಗ ಏನ್ ಸರ್ ಅದು ಇತಿಹಾಸ? ಅದು ನಿಮಗೆ ಹೇಳ್ಬೇಕಂದ್ರೆ ಬಹಳ ಅದ್ಭುತವಾದಂತದ್ದು ಒಂದು ಕಥೆ ಇದು. ಇಲ್ಲಿ ನಮ್ದು ಇಡೀ ನಿಮ್ಗೇನ್ ಹೇಳಿದ ಕಾವೇರಿಯಿಂದ ಮಹಾ ಗೋದಾವರಿಯವರೆಗೆ ಪಸರಿಸಿದ ಈ ನಾಡಿನಲ್ಲಿ ಬರಗಾಲ ಬಿದ್ದಿತ್ತು. ಬರಗಾಲ ಬಿದ್ದಂತ ಸಂದರ್ಭದಲ್ಲಿ ರಾಜನಿಗೆ ಚಿಂತೆ ಆಗ್ತದೆ. ಪ್ರಜೆಗಳೇ ತನ್ನ ಮಕ್ಕಳಂತ ಭಾವಿಸಿದಂತ ರಾಜನಿಗೆ ಏನ್ ಮಾಡ್ಬೇಕಪ್ಪ ಅಂತ ಚಿಂತೆ ಆಯ್ತು. ಒಬ್ಬರು ಹೇಳಿದ್ರಂತೆ, ಇಡೀ ಸಾಮ್ರಾಜ್ಯದಲ್ಲಿ ಎಲ್ಲಾ ಕಡೆ ಬೆಂಗಳೂರು, ಮೈಸೂರು, ನಾವೇನ್ ಅಂತೇವಿ ಇವತ್ತೆಲ್ಲಾ ಪ್ರದೇಶಗಳಲ್ಲಿ ಬರೇ ಸೇಡಂ ಅಷ್ಟೇ ಅಲ್ಲ ನಾ ಹೇಳೋದು, ಅವ್ರು ಎಲ್ಲೆಲ್ಲಿ ಸಾಮ್ರಾಜ್ಯದ ಅಲ್ಲೆಲ್ಲಾ ವ್ಯಾಪ್ತಿಗೆ ಸೇರಿದಂತಲ್ಲಿ ಬರಗಾಲ ಬಿದ್ದಿತ್ತು. ಯಾರೋ ಹೇಳಿದ್ರಂತೆ, ನಿಮ್ಮ ಕಿರುಬೆರಳನ್ನ ಈಗಿನ ಮಹಾರಾಷ್ಟ್ರದಲ್ಲಿರುವಂತ ಕೊಲ್ಲಾಪುರ ಮಹಾಲಕ್ಷ್ಮಿ ಅವರ ಆರಾಧ್ಯ ದೇವತೆ ಯಾರು ರಾಷ್ಟ್ರಕೂಟರ ದೇವತೆ, ಅವ್ರು ಹೇಳಿದ್ರಂತೆ, ನಿಮ್ಮ ಕಿರುಬೆರಳನ್ನ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ನೈವೇದ್ಯ ಅರ್ಪಿಸಿದರೆ ಮಳಿ ಬೆಳಿ ಚೆನ್ನಾಗಾಗ್ತದ ಅಂತ ಯಾರೋ ಹೇಳಿದ್ರಂತ. ಅವಾಗ ರಾಜ ಏನ್ ಹೇಳ್ತಾರ ಅಂತಂದ್ರೆ, ನೃಪತುಂಗ ಚಕ್ರವರ್ತಿ ಹೇಗೆ ಅಶೋಕ ಚಕ್ರವರ್ತಿ ನಾವು ಕೇಳಿದೀವಿ ಪ್ರಜೆಗಳೇ ತನ್ನ ಮಕ್ಕಳೇ ಅಂತೇಳಿ, ಹಾಗ ನೃಪತುಂಗ ಚಕ್ರವರ್ತಿ ದಕ್ಷಿಣ ಭಾರತದ ರಾಜ. ಇವ್ರು ಏನ್ ಹೇಳ್ತಾರಂದ್ರೆ, ಪ್ರಜೆಗಳೇ ತನ್ನ ಮಕ್ಕಳಂತ ಭಾವಿಸಿದಂತ ನನ್ನ ಮಕ್ಕಳಿಗೆ ಒಳ್ಳೇದಾಗ್ತಿತ್ತಂದ್ರೆ ಬೆರಳಲ್ಲ ನನ್ನ ಶರೀರವನ್ನು ತುಂಡರಿಸಿ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಅರ್ಪಿಸ್ತೀನಂತ ಹೇಳಿದಂತ ರಾಜ ಯಾರಾದರೂ ಇದ್ರೆ ನಮ್ಮ ಕನ್ನಡಿಗ ನೃಪತುಂಗ ಚಕ್ರವರ್ತಿ ಅಂತ. ತನ್ನ ಜನರ ಸಲುವಾಗಿ ಬೆರಳಲ್ಲ, ನೀವು ಮನಸ್ಸು ಮಾಡಿದ್ರೆ ನಾನು ಇದನ್ನೂ ಅರ್ಪಿಸ್ತೀನಿ ಅಂತ ಹೇಳ್ತಾನ. ಅಷ್ಟ್ ಹೇಳಿ ಮಂತ್ರಿಗಳ ಒತ್ತಾಯ, ಎಲ್ರೂ ಒತ್ತಾಯ ಮಾಡ್ತಾರೆ ಬೇಡ ಅಂತಂದ್ರು. ಇಲ್ಲ, ನನ್ನ ಕೊನೆಗೆ ದೇಹ ಬಿಡು, ಬೆರಳರೆ ಕತ್ತರಿಸ್ಕೊಡ್ತೀನಿ ಅಂತೇಳಿ ನೈವೇದ್ಯ ಅರ್ಪಿಸ್ತೀನಿ ಅಂತೇಳಿ ಇಲ್ಲಿಂದ ಮಾನ್ಯ ಕೀಟದಿಂದ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗಿ, ಏ ಜಗನ್ಮಾತೆ ತಾಯಿ, ನನ್ನ ಕನ್ನಡಿಗರು ನನ್ನ ಮಕ್ಕಳು ವಿಲಿ ಒದ್ದಾಡ್ತಾ ಇದ್ದಾರೆ, ಪ್ರಾಣಿ ಪಕ್ಷಿಗಳು ಸಾಯ್ಲಿಕತ್ತವ, ಅದಕ್ಕೆ ನೀನು ಕೃಪೆ ತೋರು ತಾಯಿ, ಮಳೆ ತರಿಸು ಅಂತೇಳಿ ತನ್ನ ಇದರಲ್ಲಿರುವಂಥ ಖಡ್ಗವನ್ನು ತೆಗೆದು ಬೆರಳನ್ನು ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಅರ್ಪಿಸ್ತಾರೆ. ಅವರು ರಾಜರು ಅರ್ಪಿಸಿ ನೃಪತುಂಗ ಚಕ್ರವರ್ತಿಗೆ ವಾಪಸ್ ಬರ್ಬೇಕಲ್ಲ ಕೊಲ್ಲಾಪುರದ, ಬಂದು ಇಲ್ಲಿಗೆ ಬರೋ ತನಕ ದೈವಿಚ್ಛೆ ಮಳೆ ಬರ್ತದೆ. ಈ ಕಾಗಿಣ ನದಿ ತುಂಬ ಹರಿಲಿಕ್ಕತ್ತಿತ್ತು. ಅಂಥ ಒಂದು ಧರೆಗೆ ಮಳೆಯನ್ನ ತರಿಸಿದಂತ ಒಬ್ಬ ಕನ್ನಡಿಗ ಅರಸ ಇಡೀ ಭಾರತದ ಇತಿಹಾಸದಲ್ಲಿ ನಾವು ನೋಡ್ತಾ ಇದೀವಿ. ಹೆಂಗ್ ನೋಡಿ ಸರ, ನಾವು ಕನ್ನಡಿಗರು ಅಂದ್ರೆ ಶಾಂತ ಸ್ವಭಾವದವರು, ಇಲ್ಲಪ್ಪ ಏನವ್ರು ಏನ್ ಜಗಳ ಮಾಡಂಗಿಲ್ಲ, ಏನಿಲ್ಲ, ಏನಂದ್ರು ಅನ್ಸ್ಕೋತಾರ ಅನ್ನೋ ಲೆಕ್ಕದಾಗ ಒಂದು ಕೆಲವು ಜನ ಮಾತಾಡ್ತಾರೆ ಬೇರೆ ಒಂದು ಸ್ಟೇಟ್ ಆಗಿರ್ಬೋದು. ಈಗ ಈ ಇತಿಹಾಸ ನಾವು ತೆಗೆದುಕೊಂಡು ನೋಡಿದಾಗ ಏನ್ ಸರ್, ಬರೀ ಕೆಣಕಿದ್ರೇನೆ ಅವ್ರು ಇಡೀ ಸಂಸ್ಥಾನದ ಮೇಲೆ ದಾಳಿ ಮಾಡಿ ಆ ಸಂಸ್ಥಾನ ತಗೊಂಡವ್ರು ನಮ್ಮವ್ರು, ಶಾಂತ ಸ್ವಭಾವದವ್ರೆ. ಆದ್ರ ಮುಟ್ಟದ್ರ ತಟ್ಟತನ ಬಿಡಂಗಿಲ್ಲ. ಆಮೇಲೆ ತನ್ನ ಆಸ್ಥಾನದ ಜನರಿಗೆ ಸಮಸ್ಯೆ ಆಗಿದೆ, ತೊಂದರೆ ಆಗಿದೆ, ಅವರು ನೀರಿಲ್ಲ, ಅನ್ನ ಇಲ್ಲ ಅಂತಕ್ಕಂಥ ಒಂದು ಬರಗಾಲದಾಗ ಬಿದ್ದಾಗ ತನ್ನ ಕಿರು ಬೆರಳು
ಕೊಟ್ಟಾರ ಬಿಡ್ರಿ, ಹಾ ಆದ್ರ ತನ್ನ ಕುತ್ತಿಗೆನೂ ಕಡದ್ ಕೊಡ್ತೀನಿ ಅಂತಕ್ಕಂತ ಹೇಳ್ತಾರ. ಹಾ. ಹೇಳ್ತಾರ. ತ್ಯಾಗ ಅದು ಮನೋಭಾವ. ಎಲ್ಲಾ ಮಂತ್ರಿಗಳು ಅದಕ್ಕೆ ಬೇಡ ಅಂತಾರ. ಹೌದು. ಬೆರಳು ಮಾತ್ರ ಅರ್ಪಿಸಿ ಎಂತ ತ್ಯಾಗ ಸರ್ ಇದು. ಅದು ಮಾಡಿ ಅರ್ಪಿಸಿ ಬರ್ತಾರ. ಇದು ನಮ್ಮ ಕನ್ನಡಿಗರಿಗೆ ಗೊತ್ತಾಗಬೇಕು. ಇದು ಒಬ್ಬ ನೃಪತುಂಗ ಚಕ್ರವರ್ತಿ ಹ್ಮ್. ಯುದ್ಧ ಮಾಡಿದಕ್ಕಿಂತಲೂ, ಹಾ ಸರ್. ನಮ್ಮ ನೃಪತುಂಗ ಚಕ್ರವರ್ತಿ ಯುದ್ಧ ಮಾಡೋದಕ್ಕಿಂತಲೂ ಈ ಧಾರ್ಮಿಕ ಸಾಮರಸ್ಯತೆ, ರಿಲಿಜಿಯಸ್ ಟಾಲರೆನ್ಸ್, ಹ್ಮ್. ಎಲ್ಲಾ ಧರ್ಮೀಯರಿಗೆ ಹ್ಮ್. ಪ್ರೋತ್ಸಾಹವನ್ನ ಕೊಟ್ಟ. ಓಕೆ ಹಂಗಾಗಿ ಶಾಂತಿ ದೂತ ಆಯ್ತಾ. ಓಕೆ. ಶಾಂತಿ ದೂತನ ಕಾಲದಲ್ಲಿ ಒಂದು ಶಾಂತಿಯುತವಾದಂತ ಒಂದು ಸಾಮ್ರಾಜ್ಯವನ್ನ ನಿರ್ಮಾಣ ಆಗಿತ್ತು ಇಲ್ಲಿ ಅಂತ. ಇದು ಹನುಮಾನ್ ಟೆಂಪಲ್ ಅವಾಗಿಂದ ಸರ್ ಇದು? ಕೋಟೆ ಆಂಜನೇಯನ ಒಳಗ್ ಕೋಟೆ ಒಳಗಿತ್ತು. ಅಂದ್ರೆ ಇದು ಆಮೇಲೆ ಕೋಟೆಯಲ್ಲಿ ಇರ್ತಕ್ಕಂತ ಆಂಜನೇಯ. ಆಂಜನೇಯ, ಕೋಟೆ ಆಂಜನೇಯ ಅಂತ Okay. ಹೇಳಿ. ಒಳ್ಳೆ ಒಂದು ಭಕ್ತಿ ಒಂದು ಇದು ಇದೆ ಇಲ್ಲಿ. ಇಲ್ಲಿನ ಜನ ಇಲ್ಲಿ ನಡ್ಕೋತಾರೆ. ಓಕೆ ಓಕೆ ಬಹಳ ಎಲ್ಲಾ ಊರಿನ ಜನ ಬಂದು ಇಲ್ಲಿ ಕೋಟೆ ಆಂಜನೇಯ ದರ್ಶನ ತೋತಾರೆ. ಓಕೆ. ಕಾಗಿಣಾ ನದಿ ಇತಿಹಾಸ ಕಾಗಿಣ ಈ ಎಲ್ಲಾ ಇದು ಬಿಟ್ಟು ಬೇರೆ ಬೇರೆ ಕಡೆ ದಕ್ಷಿಣ ಭಾರತ ಅವ್ರದೇ ಇತ್ತು ರಾಷ್ಟ್ರಕೂಟರು. ಎಲ್ಲಿ ಬೇಕಾದಲ್ಲಿ ಲಾತೂರ್ ಬಿಟ್ಟು ಇಲ್ಲಿ ಯಾಕೆ ಬಂದ್ರಂದ್ರೆ, ಈ ನದಿ ದಂಡೆಯ ಮೇಲೆ ಕೋಟೆ ನಿರ್ಮಾಣ ಮಾಡಿದ್ರೆ ಈ ಕೋಟೆಗೆ ಮತ್ತು ಇಲ್ಲಿನ ಜನರಿಗೆ ನೀರಿನ ಸೌಲಭ್ಯ ಸಿಗ್ತದೆ. ಓಕೆ. ಆಮೇಲೆ ಈ ಕೋಟೆ ರಕ್ಷಣೆಗೆ ಒಂದು ಅನುಕೂಲ ಆಗ್ತದ, ಜನಜೀವನಕ್ಕೆ ಅನುಕೂಲ ಆಗ್ತದ ಅಂತ ಹೇಳಿ ಇದು ಸುರಕ್ಷಿತವಾದಂತ ಸ್ಥಳ. ಅವ್ರು ಆಯ್ಕೆ ಮಾಡಿದ್ರು, ಆಯಕಟ್ಟಿನ ಸ್ಥಳ. ಅದಕ್ಕಾಗಿ ಈ ಕೋಟೆಯನ್ನ ಇಲ್ಲಿಯೇ ಕಾಗಿಣ ತಟದಲ್ಲಿ ಕೋಟೆಯನ್ನ ರಕ್ಷಣೆ ಮಾಡಿದ್ರು. ಈ ಕೋಟೆಯ ಬಗ್ಗೆ ಒಂದು ಇದು ಈ ನದಿಯ ಬಗ್ಗೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಈಗ ಆಂಧ್ರ ಪ್ರದೇಶದ ಅನಂತಗಿರಿ ಇದೆ. ಹ್ಮ್. ಅನಂತಗಿರಿಯಲ್ಲಿ, ಅನಂತಗಿರಿ ಅಂದ್ರೆ ವಿಕಾರಾಬಾದ್ ಹತ್ರ ಇರೋ ಅನಂತಗಿರಿ ಅನಂತಗಿರಿ ಬೆಟ್ಟ. ಬೆಟ್ಟ. ಓಕೆ. ಅನಂತಗಿರಿ ಬೆಟ್ಟದಲ್ಲಿ ಅವಾಗ ಅಗಸ್ತ್ಯ ಮುನಿಗಳು ಅಂತಿದ್ರು. ಓಕೆ. ಅಗಸ್ತ್ಯ ಮುನಿಗಳು ಪ್ರವಾಸಕ್ಕೆ ಹೊಂಟಿದ್ರು ಅವ್ರು, ಹ್ಮ್. ತಮ್ಮ ಕಮಂಡಲ ಹಿಡ್ಕೊಂಡು. ಹ್ಮ್. ಬರ್ತಾ ಬರ್ತಾ ಒಂದಿಷ್ಟು ವಿಶ್ರಾಂತಿಗೈತಾರ ಕಮಂಡಲ ಇಟ್ಟು ಎಲ್ಲಿ? ಅನಂತಗಿರಿ. ಅನಂತಗಿರಿಯಲ್ಲಿ. ಹಾ. ಅನಂತಗಿರಿಯಲ್ಲಿ ಇಟ್ಟು ಅದನ್ನ ವಿಶ್ರಾಂತಿ ಪಡೆಯುವಂತ ಸಂದರ್ಭದಲ್ಲಿ ಸ್ವಲ್ಪ ಇಲ್ಲೆಲ್ಲ ನೀರಿನ ಅಭಾವ ಇತ್ತು ಈ ಭಾಗದಲ್ಲಿ. ಅಲ್ಲಿಂದ ಇಲ್ಲಿ ತನಕ, ಅನಂತಗಿರಿಯಿಂದ ಇಲ್ಲಿ ತನಕ ನೀರಿನ ಅಭಾವ ಇತ್ತು. ಏನ್ ಮಾಡ್ಬೇಕಂತ ಇಂದ್ರ ವಿಚಾರ ಮಾಡಿ ಕಾಗಿ ರೂಪದಲ್ಲಿ ಬಂದು ಆ ಕಮಂಡಲ, ಅಗಸ್ತ್ಯ ಮುನಿಗಳು ಇಟ್ಟು ಏನೋ ಕಮಂಡಲ ಇಟ್ಟು ರೆಸ್ಟ್ ವಿಶ್ರಾಂತಿ ಪಡಿತಿದ್ರು. ಆ ಕಮಂಡಲ ಉರುಳಿಸಿ ಬಿಡ್ತದೆ ಕಾಗಿ. ಓಕೆ. ಆ ಕಾಗಿ ರೂಪದಲ್ಲಿ ಬಂದಂತ ಇಂದ್ರ ಅದನ್ನ ಉರುಳಿಸಿ ಬಿಡ್ತಾರೆ. ಅದು ಕಾಗೆ ಉರುಳಿಸಿದ ಒಂದು ನದಿ, ಅದು ಕಾಗೆ ಕಮಂಡಲ ಉರುಳಿಸ್ತದ, ಅದು ನದಿ ಆಗಿ ಪ್ರವಾಹ ಹರಿತದ ಅಲ್ಲಿ ಅನಂತಗಿರಿಯಿಂದ. ಇತಿಹಾಸ, ಪೌರಾಣಿಕ ಇತಿಹಾಸ. ಕಾಗೆ ತಳ್ಳಿರ್ತಕ್ಕಂಥ ಕಮಂಡಲದಿಂದ ಬಂದ ನೀರು ಕಾಗಿಣ ಆಗಿ ಹರಿತದೆ. ಕಾಗಿಣ ಇದರ ಹಿನ್ನೆಲೆ ಕಾಗಿಣ ಬಹಳ ರೋಮಾಂಚನಕಾರಿ. ನಾವು ಪೌರಾಣಿಕ ಹಿನ್ನೆಲೆಗೆ ಹೋಗ್ಬೇಕಾಗ್ತದೆ. ಇತಿಹಾಸಕಾರರು ಪುರಾಣಗಳನ್ನ ಒಂದೊಂದ್ಸಲ ಬೇರೆ ಸಾಕ್ಷಿ ಸಿಗಲಿಲ್ಲ ಅಂದ್ರೆ ಪುರಾಣಕ್ಕ ಮೊರೆ ಹೋಗ್ಬೇಕಾಗ್ತದೆ. ಹೌದು ಸರ್, ಹೌದು ಸರ್. ಅಲ್ಲಿಂದ ಅನಂತಗಿರಿಯಿಂದ ಹೀಗೆ ಹರ್ಕೊಂಡು ನಮ್ಮ ಜಿಲ್ಲೆ ಪೂರ್ತಿ ಹರ್ಕೊಂಡು ಮುಂದೆ ಎಲ್ಲಿ ಹೋಗ್ತಂದ್ರೆ ಸನ್ನತಿಯಲ್ಲಿ ಅಲ್ಲಿ ಸೇರ್ಕೊಂಡ್ ಬಿಡ್ತದೆ. ಅಲ್ಲಿ ಕೂಡಲ ಸಂಗಮ ಆಗ್ಬಿಡ್ತದೆ. ಕಾಗಿಣ ಭೀಮಾ, ಕಾಗಿಣ ಭೀಮಾ, ಅದು ಮುಂದೆ ಹೋಗಿ ಕೃಷ್ಣಾಗ್ ಸೇರ್ಕೊಂಡ್ ಬಿಡ್ತದೆ ಇದು ನದಿ. ಓವರ್ಫ್ಲೋ ಆಗ್ತದ ಸರ್, ಪೂರಾ ನೀರ್ ಇಲ್ಲಿ ತನ ಇರ್ತದ ನೋಡ್ರಿ. ಬ್ಯೂಟಿಫುಲ್ ಸೀನ್ ಇರ್ತದ್ರಿ. ನಿಜವಾಗಿ ಇದು ಏನು ಎಂಟಿ ಕಾಣಂಗಿಲ್ರಿ. ಇದು ಪೂರಾ ವಾಟರ್ ಇರ್ತದ ನೋಡ್ರಿ. ಇಲ್ಲಿಂದ ಪೂರಾ ಹಿಂಗ ಬ್ಯೂಟಿಫುಲ್ ಸೀನ್ ಇರ್ತದ ನೋಡ್ರಿ. ಅಬೋ ರಿವರ್ ಮ್ಯಾಲ ಬಂತಂದ್ರೆ ನಿಜವಾಗಿ ಬಟ್ ಮೇಂಟೈನ್ ಮಾಡಿ ಬ್ಯೂಟಿಫುಲ್ ಆಗ್ತದ ಸರ್. ಬರ್ತಾರ ಮ್ಯಾಲ್ ತೆಗಿತಾರ ಕಂಟಿ, ನೋ ಯೂಸ್. ಆಕ್ಚುಲ್ ಬಡ್ಲಿಲಿ ತೆಗಿಬೇಕು. ಇಷ್ಟು ಬ್ಯೂಟಿಫುಲ್ ಅದ ಇದು ಫೋರ್ಟ್ ಮಾಡೋರಿಗೆ. ಒಂದ್ಸತಿ ಕ್ಲಿಯರ್ ಮಾಡಿ ಬ್ಯೂಟಿಫುಲ್ ಟೂರಿಸ್ಟ್ ಸ್ಪಾಟ್ ಆಗ್ತದೆ ಸರ್. ಮಾಡ್ಲಕ್ ತಯಾರಿಲ್ಲ. ಪೂರಾ ಡ್ಯಾಮೇಜ್ ಆಗಿದ್ಮೇಲೆ ಬಂದ್ ಮಾಡ್ತಾರಲ್ಲ, ಅದು ಬಹಳ ಕಷ್ಟ ಆಗ್ತದೆ. ಮಾಡೋನಿಗೂ ರೊಕ್ಕನು ಜಾಸ್ತಿ. ಸ್ವಲ್ಪ ರೊಕ್ಕನಾಗ ಮಾಡಿದಂದ್ರೆ ಬ್ಯೂಟಿಫುಲ್ ಆಗ್ತದ್ರಿ, ಇಲ್ಲಂತಿಲ್ಲ, ನೋ ಡೌಟ್. ಅಂಡ್ ಮೋಸ್ಟ್ಲಿ ದೇವರ ದಯಾಲಿಂದ 5 years ಇದು ಇತ್ತಂದ್ರೆ ಮತ್ತೆ ಇದು ಫೋರ್ಟ್ 50% ಅನ್ನ ಕವರ್ ಆಗ್ತದೆ ನೋಡ್ರಿ. ಯಾಕಂದ್ರೆ ವೆರಿ ಹಿಸ್ಟಾರಿಕಲ್ ಪ್ಲೇಸ್. ಈ ಕೋಟೆಗೆ ಸಂಬಂಧ ಭಾಳ ಹಚ್ತೀರಿ ಇವ್ರು. ನೂರ್ ಪತಂಗ ರಾಷ್ಟ್ರಕೂಟ ಅಂದ್ರೆ ಇವ್ರದ್ದು ಸ್ವಲ್ಪ ಇದ್ದಿಲ್ರಿ. ಲಾಂಗ್ ಅಪ್ ಟು ಮಹಾರಾಷ್ಟ್ರ ಪೂರಾ ಕವರ್ ಮಾಡ್ಕೊಂಡು ಬಂದಾರ್ರಿ ಇವ್ರು. ಬಟ್ ಫೈನಲ್ ಇವ್ರು ಮಲ್ಖೇಡ ಸೆಲೆಕ್ಟ್ ಮಾಡಿದ್ಮೇಲೆ ಇದು ಐತ್ರಿ. ಆಕ್ಚುಲಿ ಇವ್ರು ಔರಂಗಾಬಾದ್ ಆ ಕಡೆ ಫುಲ್ ಅದ ಸರ್ ಇವ್ರ ಪ್ರಾಪರ್ಟಿ, ರಾಷ್ಟ್ರಕೂಟರದು. ಎಸ್. ಅಂಡ್ ಇಲ್ಲಿಂದ ಇತಿಹಾಸ ಐಟಮ್ಸ್ ಏನಿತ್ತು, ತೋಪು, ಬಂಡಿ, ಚಕ್ರಗೋಡಿ ಎಲ್ಲ ವಸ್ತುಗಳ ಎಲ್ಲ ಗುಲ್ಬರ್ಗಾ ಮ್ಯೂಸಿಯಂ ಅಲ್ಲಿ ಇದೆ ಸರ್. ಈಗನೂ ಅದ ರೀ. ಎಸ್, ಯು ಗೋ ಅಂಡ್ ಸಿ ದೇರ್. ಬಾಜಪ್ತ ರಿಯಲ್ ಫೋರ್ಟ್ ಮ್ಯಾಪ್ ನೋಡ್ಬೇಕಂದ್ರೆ ಅಲ್ಲಿ ಅದ ನೋಡ್ತಾರೆ. ವಸ್ತುಗಳೂ ಇದೆ, ಇಲ್ಲ ಅಂತಿಲ್ಲ. ನಾವು ನೋಡ್ತಾ ಇರ್ತೀವಿ, ಹೋಗ್ತೀವಿ. ಅದು ಬಗ್ಗಿನೂ ಅದ, ಅವ್ರು ಕುಂದ್ರೋದು ಹೋಗೋದು. ಎಸ್. ನಿಮ್ಮ ಹೆಸರು? ಜಾಕಿರ್ ಹುಸೇನ್ ಖಾನ್. ನಿಮ್ ಸರ್? ನಮ್ಮ ತಂದೆಯವರು 5 times ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ರು. ಶೇರ್ ಖಾನ್ ಅವರು